ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಪ್ಪ ಅಂದ್ರ ಪ್ರಶ್ನೋತ್ತರಗಳನ್ನ ಡಿಸ್ಕಸ್ ಮಾಡ್ತೇವೆ. ಅಂದ್ರೆ ಇವರು ಯಾರು ಗೊತ್ತದ, ಹಳಿಗೆ ಎಷ್ಟು ಹರೀಶು, ನಾ ನಿಮ್ಮ AK ದರ್ಶನ್ DMD ಆಲ್ ಇನ್ ಒನ್ ಕನ್ನಡಿಗ ಎಲ್ಲ ಯಾರ್ಯಾರು ಫಾಲೋ ಮಾಡ್ತೀರ ಫಾಲೋ ಮಾಡ್ಕೋರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಇವನಿಗೆ ಪ್ರಶ್ನೆ ಕೇಳ್ತೀನಿ. ಈ ಸಲ ಎಷ್ಟ್ರಿ, ಎಷ್ಟು ರೂಪಾಯಿ ಕೊಡ್ಬೇಕು ಒಂದು ಪ್ರಶ್ನೆ ಕೇಳ್ರಿ? ₹2. ಒಂದು ಪ್ರಶ್ನೆಗೆ ₹2. ಅತಿ ಪ್ರಮುಖ ಪ್ರಶ್ನೋತ್ತರ ಕೇಳ್ತೀನಿ. ಹೋಸಲಪ್ಲೆ ಹುಚ್ಚ ಬಚ್ಚಲ್ಲ ಜರ. ಹೋಸಲ ಏನಪ್ಪ ಅಂದ್ರೆ ನಮ್ಗೆ ಏನು ಗೊತ್ತಿಲ್ಲ, ಸುಮ್ಮನೆ ಕುಂತಲ್ಲೇ ವಿಡಿಯೋ ಮಾಡಿಬಿಟ್ಟೆವು. ಈ ಸಲ ಈಗೇನು ಹಂಗೇನಿಲ್ಲ, ಹಂಗೆ ಬಂದಿದ್ದೀವಿ. ಅಲ್ಲಪ್ಪ ಕೊಳ್ಳೂರು ಬಂದೇವಿ, ಇಲ್ಲ ಕುಂತು ಮಾತೀರಿ. ಗುಂಡಾದ ನೋಡ್ಬೋದು, ಈಗ ಇಲ್ಲ ಕುಂತ ಶಾಂತ ರೀತಿಲಿ ಮಾತಿದೀವಿ. ಕೇಳ್ರಿ ಮೊದಲ ಪ್ರಶ್ನೆ. ಪಕ್ಕ ಪಕ್ಕ ಎಲ್ರು ವಿಡಿಯೋ ಕೊನೆಯವ್ರು ನೋಡ್ರಿ. ಏನ ಹೇಳ್ತೀರಿ ಫಸ್ಟ್? ಏನ್ ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ. ವಿಡಿಯೋ ನೋಡಿ ಮ್ಯಾಗ ಅದಕ್ಕೆ ಮೊದಲು ಮಾಡಕ್ ಹೋಗ್ಬೇಡ್ರಿ. ಓಕೆ, ಮೊದಲನೇ ಪ್ರಶ್ನೆ ನೋಡ್ರಿ. ಕನ್ನಡದ ಮೊದಲ ವಂಶ ಯಾವುದು? ಕದಂಬ ವಂಶ. ಯಾವ್ದ್ರಿ? ಕದಂಬ ವಂಶ. ಯಾವ ವಂಶ? ಕದಂಬ ವಂಶ. ಕನ್ನಡದ ಮೊದಲ ವಂಶ ಯಾವ್ದಪ್ಪ ಅಂದ್ರ ಕದಂಬ ವಂಶ. ಈ ಕದಂಬ ವಂಶ ಸ್ಥಾಪಕ ಯಾರ್ರಿ? ಮಯೂರ ವರ್ಮ. ಯಾರು? ಮಯೂರ ವರ್ಮ. ಮಯೂರ ವರ್ಮ. ಕದಂಬ ವಂಶ ಸ್ಥಾಪಕ ಯಾರಪ್ಪ ಅಂದ್ರ ಮಯೂರ ವರ್ಮ. ಈ ಮಯೂರ ವರ್ಮನಿಗೆ ಸಂಬಂಧಿಸಿದಂತ ಶಾಸನ ಯಾವ್ದ್ರಿ? ಇದು ಹಲ್ಮಡಿ ಶಾಸನ. ಯಾವ ಶಾಸನ? ಇಲ್ರಿ, ಇದು ನೋಡ್ರಿ, ಮಯೂರ ವರ್ಮ ಮಯೂರ ವರ್ಮ ಏನಪ್ಪ ಅಂದ್ರ ಕದಂಬ ವಂಶ ಸ್ಥಾಪಕ ಆಗಿರ್ತಾನ. ಇವನಿಗೆ ಸಂಬಂಧಿತ ಶಾಸನ ಯಾವ್ದಪ್ಪ ಅಂದ್ರ ಚಂದ್ರವಳ್ಳಿ ಶಾಸನ. ಯಾವ್ದ್ರಿ? ಚಂದ್ರವಳ್ಳಿ ಶಾಸನ. ಚಂದ್ರವಳ್ಳಿ ಶಾಸನ. ಇವನ್ ಗುರು ಯಾರ್ರಿ? ಈ ಮಯೂರ ವರ್ಮನ ಗುರು. ನಾನೇ ಹರ್ಷವರ್ಧನ. ಮಯೂರ ವರ್ಮನ ಗುರು ಯಾರಪ್ಪ ಅಂದ್ರೆ ವೀರ ಶರ್ಮ. ಅವ ಏನಪ್ಪಾ ಅಂದ್ರೆ ಅವ್ರ ಅಜ್ಜ ಆಗಿರ್ತಾನೆ. ಯಾರ ಅಜ್ಜ? ಮಯೂರ ವರ್ಮನ ಅಜ್ಜ ಕೂಡ ವೀರ ಶರ್ಮನೆ, ಗುರು ಕೂಡ ವೀರ ಶರ್ಮನೆ. ಹೀಗಂತ ಯಾವ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ ಅಂದ್ರೆ ಇವಂದು ಅಂದ್ರೆ ಮಯೂರ ವರ್ಮನ ಗುರು ವೀರ ಶರ್ಮನೇ ಹನ, ಅಜ್ಜನೇ ಹನ ಅಂತ ಯಾವ ಶಾಸನ ಹೇಳ್ತದ ನಮಗ್? ಚಂದ್ರವಳ್ಳಿ ಶಾಸನ. ಅದು ಮಯೂರ ವರ್ಮನಿಗೆ ಸಂಬಂಧಿಸಿದ ಶಾಸನ ಯಾವ್ದಪ್ಪ ಅಂದ್ರೆ ಚಂದ್ರವಳ್ಳಿ ಶಾಸನ. ಬಟ್ ಹಾಗಂತ ಯಾವ ಶಾಸನ ಹೇಳ್ತದಪ್ಪ ಅಂದ್ರ ಗುಡ್ನಾಪುರ ಶಾಸನ. ಗುಡ್ನಾಪುರ ಶಾಸನ ಏನಪ್ಪಾ ಅಂದ್ರೆ ಹೇಳ್ತದ್ರಿ ಹೆಂಗ. ಓಕೆ, ನೆಕ್ಸ್ಟ್ ಕ್ವಶನ್ ಕೇಳ್ರಿ. ಪಕ್ಕ 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 ಓಕೆ. ತಾಳಗುಂದ ಶಾಸನ ಬರ್ದವ್ರ ಯಾರು? ತಳಗುಂದ ಶಾಸನ ಮನಿತನಗಳು ನೋಡ್ಕೊಂಡಿಲ್ರಿ. ಸುಮ್ ತಂದ ಒತ್ತ ಹಾಕ್ಲತ್ತಾರ. ನಾ ಏನ್ ಹೇಳಿದ್ರಿ? ವಿಡಿಯೋ ಮಾಡ್ತೇವ್. ನೀವು ವಿಡಿಯೋ ಮಾಡೋ ಮೊದ್ಲು ಹೇಳ್ತಾರೇನ್ರಿ ಯಾರ? ನಿಮಗೆ ಈ ಕ್ವಶನ್ ಕೇಳ್ತೀನಿ, ಸ್ಕ್ರಿಪ್ಟೆಡ್ ಆಯ್ತದ, ಹಂಗಾದ್ರ ಮಜಾ ಬರ್ಲದು. ಹೇಳ್ರಿ, ಒತ್ತಾಕ್ರಿ ಯಾವ್ದಾನ ಒಂದ್. ಹಂಗ್ ಬ್ಯಾಡ್ರಿ. ಯಾಕ್ರಿ? ಗೊತ್ತಿಲ್ಲ. ಪಾಸ್ ರೇ. ಏನ್ ಕ್ವಶನ್ ಕೇಳಿದ್ರ? ಕ್ವಶನ್ ಕೇಳಿದೆ ನೆನಪಿಲ್ಲ ನಿಮಗೆ. ತಾಳಗುಂದ ಶಾಸನ ಬರ್ದವ್ರ ಯಾರಪ್ಪ ಅಂದ್ರ ಕವಿ ಕುಬ್ಜ. ನೋಡ್ರಿ, ತಾಳಗುಂದ ಶಾಸನ ಬರ್ದವ್ರ ಯಾರಪ್ಪ ಅಂದ್ರ ಕವಿ ಕುಬ್ಜ. ಈ ಕವಿ ಕುಬ್ಜ ಏನಪ್ಪಾ ಅಂದ್ರೆ ಗೊತ್ತೇನ್ರಿ? ಕವಿ ಕುಬ್ಜ ಬಗ್ಗೆ ಏನಾರ ಕುಬ್ಜ ಕವಿ ಬಗ್ಗೆ ಗೊತ್ತಿಲ್ರಿ? ಈ ಕವಿ ಕುಬ್ಜ ಏನಪ್ಪಾ ಅಂದ್ರ ಸಂಸ್ಕೃತದ ಮೊದಲ ಕವಿ ಆಗಿರ್ತಾನ. ಇವ ಯಾರ ಆಸ್ಥಾನದಾಗ ಇರ್ತಾನ ಗೊತ್ತೇನ್ರಿ? ಇವ ಏನಪ್ಪಾ ಅಂದ್ರ ಕಾಕುಸ್ಥ ವರ್ಮನ ಆಸ್ಥಾನದಾಗ ಇರ್ತಾನ್ರಿ. ಇವ ಯಾರು? ಕಾಕುಸ್ಥ ವರ್ಮನ ಆಸ್ಥಾನದ ಇದ್ದಂತಹ ಕವಿ ಯಾರಪ್ಪ ಅಂದ್ರ ಕವಿ ಕುಬ್ಜ. ಇವ ಯಾವ ಶಾಸನ ಬರಿತಾನಪ್ಪ ಅಂದ್ರ ತಾಳಗುಂದ ಶಾಸನ ಬರಿತಾನ. ತಾಳಗುಂದ ಶಾಸನ ಯಾರಿಗೆ ಸಂಬಂಧಪಟ್ಟದ್ರಿ? ಕದಂಬ ವಂಶ. ಕದಂಬ ವಂಶ ಯಾರ ರಾಜಾಗ? ಮಯೂರ ವರ್ಮ. ಮಯೂರ ವರ್ಮನಿಗಿಲ್ಲ, ಕಾಕುಸ್ಥ ವರ್ಮನಿಗೆ ಸಂಬಂಧಪಟ್ಟದ್ದು. ಹೋಲ್ ಕದಂಬ ವಂಶದ ಪ್ರಸಿದ್ಧ ಅರಸ ಯಾರು? ಏನ್ರಿ? ಪ್ರಸಿದ್ಧ ಅರಸ ಕದಂಬ ವಂಶದ. ಕದಂಬ ವಂಶದ ಅಮೋಘ ವರ್ಷ. ಅಮೋಘ ವರ್ಷ ತುಂಗ. ಅವ ತಲಕಾಡ ಗಂಗರ್ದ ಬರ್ತಾನ. ಯಾರಪ್ಪ ಅಂದ್ರೆ ಕಾಕುಸ್ಥ ವರ್ಮ ಏನಪ್ಪಾ ಅಂದ್ರ ಕದಂಬ ವಂಶ ಪ್ರಸಿದ್ಧ ಅರಸ ಆಗಿರ್ತಾನ. ನೋಡ್ರಿ, ಹಲ್ಮಿಡಿ ಶಾಸನ ಬಗ್ಗೆ ಏನ ಹೇಳ್ರಿ? ಹಲ್ಮಿಡಿ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ, ಅದ್ರ ಬಗ್ಗೆ ಗೊತ್ತಿಲ್ಲ. ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವ್ದಪ್ಪ ಅಂದ್ರ ಹಲ್ಮಿಡಿ ಶಾಸನ. 16 ಸಾಲುಗಳನ್ನು ಒಳಗೊಂಡಿರ್ತದ. ಇದ್ರ ಕಾಲ ಗೊತ್ತೇನ್ರಿ? ಇದ್ರ ಕಾಲ ಏನಪ್ಪಾ ಅಂದ್ರ ಕ್ರಿಸ್ತಶಕ 450. ಯಾವ್ದ್ರಿ? 450 ಏನಪ್ಪಾ ಅಂದ್ರ ಹಲ್ಮಿಡಿ ಶಾಸನದ ಏನೋ ಕಾಲ ಆಗಿರ್ತದ. ಓಕೆ ರೀ, ಇದೇನು ಕದಂಬ ವಂಶದ ಬಗ್ಗೆ ಆಯ್ತು. ಈ ನೆಕ್ಸ್ಟ್ ವಂಶ ಯಾವುದು ಹೇಳ್ರಿ? ನೀವ್ ಹೇಳ್ರಿ. ಏನ ಹೇಳ್ರಿ? ನೀವೇ ಹೇಳ್ರಿ. ಏನ್ ಹೇಳ್ಬೇಕ್ರಿ? ಏನೋ ಕೇಳತ್ತೀರಲ್ಲ. ಕೇಳ್ರಿ. ಓಕೆ, ಈಗ ಹೇಳು ಚಾಲೆಂಜ್ ಸ್ಟಾರ್ಟ್ ನೋಡ್ರಿ. ಗೊತ್ತೈತ್ರಿ? ಈ ಡೆಮೋ ಐತ್ ಸುಮ್ಮನೆ. ಇದು ಏನಾಯ್ತು? ಡೆಮೋ ಐತ್ರಿ. ಈಗ ಬರ್ತಾವ ಕ್ವಶನ್, ಕರೆಕ್ಟ್ ಕ್ವಶನ್. ಒಂದ್ ನಿಮಿಷ ಹಾಡ್ ಹಚ್ಚಾರ ಗುಡಿಯಾಗ. ಗುಡಿಯಾಗ ಹಾಡ ಹೊಂಟ ಅಂದ್ರ ನಮ್ ಧ್ವನಿ ನಿಮ್ಗೆ ಕೇಳಲ್ಲ.
ವಿಡಿಯೋ ಕಟ್ ಮಾಡಿ ಅದ ತರ ಮಾಡ್ತೇವೆ ಏನಪ್ಪಾ ಅಂದ್ರೆ ದೇವ್ರಗುಡೆ ಅಭಿಷೇಕ್ ಮಾತ್ರ ಅದಕ್ಕೆ ಸೌಂಡ್ ಇತ್ತು ಬಂದ್ ಮಾಡಿದೀವಿ. ಈಗ ಹಿಡಿದು ಚಾಲೆಂಜ್ ಸ್ಟಾರ್ಟ್ ನೋಡ್ರಿ. ಹೇಳ್ರಿ ಎಷ್ಟು ಪ್ರೈಸ್ ಸಿಗಬೇಕು ಹೇಳ್ರಿ. ಎಷ್ಟು ಹೇಳ್ರಿ? 20 40 ಐತಾವ. 40 ಅಷ್ಟು ಕರೆಕ್ಟ್ ಹೇಳ್ತೀನಿ. ಆಯ್ತು ಓಕೆ. ಕೇಳ್ರಿ ಮೊದಲ ಪ್ರಶ್ನೆ ನೋಡ್ರಿ. ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಆಳ್ವಿಕೆ ಮಾಡಿದ ಮನೆತನ ಯಾವುದು? ಪೋರ್ಚುಗೀಸ್ ಸರ್. ದಕ್ಷಿಣದಲ್ಲೂ ದಕ್ಷಿಣ ಭಾರತ ಕಮೆಂಟ್ ಮಾಡ್ರಿ, ಗೊತ್ತಿದ್ರು ಕಮೆಂಟ್ ಮಾಡ್ರಿ. ಹೇಳು. ಪಾಸ್ ಕಮೆಂಟ್ ಮಾಡ. ಒಂದೇ ಡುಬ್ಕಿ ಹಾಕು ನೀವ. ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ಮಾಡಿದ ಮಂತನ ಮೊದಲು ಶಾತವಾಹನರು. ಯಾರ್ದು ಗೊತ್ತಿತ್ತೇನು? ಮೂರಿ ಗೊತ್ತಿತ್ತಂತ ಹೇಳ ಬಂದಿಲ್ಲತ್ತ. ಮೊಟ್ಟ ಮೊದಲ ಮಂತನ ಯಾವ್ದಪ್ಪ ಅಂದ್ರೆ ದಕ್ಷಿಣ ಭಾರತಕ್ಕೆ ಅಂದ್ರೆ ತೆಳಗ ಯಾರು ಆಳ್ವಿಕೆ ಮಾಡ್ತಾರಪ್ಪ ಅಂದ್ರೆ ಶಾತವಾಹನರು ಆಳ್ವಿಕೆ ಮಾಡ್ತಾರ. ನೆಕ್ಸ್ಟ್ ಕ್ವಶನ್ ಕೇಳ್ರಿ. ಹೇಳ್ರಿ. ಬಿಲ್ಕುಲ್ ಬಿಲ್ಕುಲ್ ಹಾರ. ಬಿಲ್ಕುಲ್. ಕರ್ನಾಟಕದ ನೂತನ ಮುಖ್ಯಮಂತ್ರಿಗಳು ಯಾರು? ಸಿದ್ದರಾಮಯ್ಯ. ಇಂಟೆಲಿಜೆನ್ಸ್. 2 ರೂಪಾಯಿ ಹೊಡೆದ್ರ ಅಂದ್ರಿ. 2 ರೂಪಾಯಿ ಬಂದವನಿಗೆ 2 ರೂಪಾಯಿ ಬರ್ಕೋರಿಲ್ಲ. 2 ರೂಪಾಯಿ ಅದಾವ. ಯಾರು? ನಮ್ಮ ಸಿದ್ದವನ್. ನಿಮ್ಮ ಸಿದ್ದು ನಮ್ಮ ಮುಖ್ಯಮಂತ್ರಿ. ಸಮುದ್ರ ನಿಮ್ಮ ಮುಖ್ಯಮಂತ್ರಿ. ನಮ್ಮ ಸಿದ್ದು ನಮ್ಮ ಮುಖ್ಯಮಂತ್ರಿ ಅಂದ್ರ ಅಂತರ ಹೇಳಿಕೆ ಅಲ್ರಿ, ಪ್ರೀತಿಲಿ ಹೇಳಿ ಇಲ್ರಿ. ಮತ್ತ ಆಮೇಲೆ ಏನ ತಿಳ್ಕೊಂಡ್ರಿ ಮತ್ ನೋಡ್ರಿ ಎಲ್ಲ ಹೇಳ್ರಿ. ಏನು ತಿಳ್ಕೊ ಪ್ರೀತಿನಿ ಅಂತ ಹೇಳಿನಿ. ಪಕ್ಕ ಮತ್ತ ಆಮ್ಯಾಗ ಇವ ನಂತರ ಅವಾಚ್ಯ ಶಬ್ದಲಿಂದ ಸಿದ್ದರಾಮಯ್ಯ ಅಂದನಂತ. ಇಲ್ಲ ನಮ್ಮ ಸಿದ್ದು ನಮ್ಮ ಹೆಮ್ಮೆ. ನಮ್ಮ ಸಿದ್ದು ನಮ್ಮ ಹೆಮ್ಮೆ ಅಂದ್ರೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಹೆಮ್ಮೆ ಅಂತ ಅರ್ಥ. ಓಕೆ. 2ನೇ ಕ್ವಶನ್ ಕೇಳ್ರಿ. 3ನೇ ಕ್ವಶನ್ ನೋಡ್ರಿ ಇದು. 3ನೇ ಕ್ವಶನ್ ಕೇಳ್ರಿ. ಕರ್ನಾಟಕವನ್ನು ಅತಿ ದೀರ್ಘಾವಧಿಯವರೆಗೆ ಆಳ್ವಿಕೆ ಮಾಡಿದಂತ ಮನೆತನ ಯಾವುದು? ಕರ್ನಾಟಕವನ್ನು ಅತಿ ದೀರ್ಘಾವಧಿಯವರೆಗೆ ಆಳ್ವಿಕೆ ಮಾಡಿದ್ರು ಅಂದ್ರೆ ಕರ್ನಾಟಕವನ್ನು ಅತಿ ದೀರ್ಘಾವಧಿಯವರೆಗೆ ಆಳ್ವಿಕೆ ಮಾಡಿದಂತ ಮನೆತನ ಯಾವುದು? ಶಾಂತವನ. ಯಾವನರು ಇದು ಕೇಳಿದ್ದೀರಿ? ಯಾವುದು? ನಾ ಹೇಳ್ತೇನ್ರಿ ಸರ್. ಹೇಳ್ರಿ. ಅದಪ್ಪ ಟೈಮ್ ಹೋಗ್ಲತ್ತದ. ಇನ್ನ 1 ನಿಮಿಷ. ಯಾವ್ದ್ರಿ ಬಾಯ್ದಾಗ್ಯದ ಹೊಂಟಿಲ್ಲ. ಬಾಯ್ದಾಗ ಇರ್ತದ್ರಿ ಹೊಟ್ಟ ಹೊರಂಗಾವು. ಹೇಳ್ರಿ ಕೈನ ಹೊಲ್ತದ. ಆಮೇಲೆ ಫೋನ್ ಹಿಡ್ದೆ ತಾಡ್ರಿ ಹೇಳ್ತೇನೆ. ಯಾವಾಗ ಹೇಳ್ತೀರಿ? ವೀಕ್ಷಕರಲ್ಲ ನಿಮ್ಸಲಿ ವೇಟಿಂಗ್. ಇನ್ನೊಂದು ಕ್ವಶನ್ ಕೇಳ್ರಿ. ಕರ್ನಾಟಕವನ್ನು ದೀರ್ಘಾವಧಿಯವರೆಗೆ ಆಳ್ವಿಕೆ ಮಾಡಿದಂತ ಮನೆತನ ಯಾವುದು? ಹೇಳ್ರಿ. ಯಾವ ಮನೆತನ ಅತಿ ಹೆಚ್ಚು ಆಳ್ವಿಕೆ ಮಾಡ್ಯಾವ? ಎಷ್ಟು ಮನೆತನ ಅವ್ರಿ? ಗಂಗರು ಮತ್ತ ಶಾತವಾಹನರು ದಕ್ಷಿಣ ಭಾರತ. ಕದಬ ವಂಶ, ಗಂಗರು, ಚೋಳರು, ಕಂಚಿಯ ಪಲ್ಲವರು ಇವೆಲ್ಲ ಮನೆತನ ಬರ್ತಾವಲ್ಲ. ಬಾದಾಮಿ ಚಾಳುಕ್ಯರು, ಕಲ್ಯಾಣಿಯ ಚಾಳುಕ್ಯರು ಇವೆಲ್ಲ ಮನೆತನವಲ್ಲ. ಈ ಮನೆತನದಾಗ ಯಾವ ಮನೆತನ ಅತಿ ದೀರ್ಘಾವಧಿಗೆ ಆಳ್ವಿಕೆ ಮಾಡ್ಯಾದ? ಕಾಲ್ ಬ್ಯಾನಿ ಅಲ್ಲ. ನಿಮ್ ಕಾಲ್ ಬ್ಯಾನಿ ಅಲ್ತ, ನನ್ ಕೈ ಬ್ಯಾನಿ ಅಲ್ತ. ಯಾವ ಇವ್ರು ಹೇಳಂಗ್ ಕಾಣಲ್ಲ. ಕಂಚಿಯ ಕದಂಬರು ಅತಿ ಹೆಚ್ಚು ಆಳ್ವಿಕೆ ಮಾಡುವಂತ ಮನೆತನ ಯಾವ್ದು? ಕುಡ್ಡಿದ ಹಳ್ಳ ಕುಡ್ಡಿದ ಹಳ್ಳ ಹೊಡ್ಲತ್ತಾನ. ಕರೆಕ್ಟ್ ಆಲ್ತಾವ ಆನ್ಸರ್. ಕರೆಕ್ಟ್ ಆನ್ಸರ್ ಯಾವ್ದಪ್ಪ? ತಲಕಾಡಿನ ಗಂಗರ್. ಏನಪ್ಪಾ ಅಂದ್ರ ರೈಟ್. ಅದೆಲ್ಲ ಮೂರ್ ಕಾಡಿನ ಗಂಗಾರು ರೈಟ್. ಕಮೆಂಟ್ ರೊಕ್ಕ ಕೊಡೋಂಗ್ ಕೊಡ್ತೀನಿ. 1 ರೂಪಾಯಿ. ರೊಕ್ಕ ಕೊಡೋದ್ರೆ ಕೊಡ್ತೀರಿ. ಕಮೆಂಟ್ ಹಾಕ್ರಿ. ಈ ಪ್ರಶ್ನೆ ರೊಕ್ಕ ಕೊಡ್ಬೇಕಾದ್ರೆ ಅಟ್ಟಿ ಕೊಡ್ತೀವಿ ಕೊಡೋದು. ಈಗ 1 ಪ್ರಶ್ನೆ ಕರೆಕ್ಟ್ ಹೇಳ. ನಾ 3 ಪ್ರಶ್ನೆಗೆ 1 ಕರೆಕ್ಟ್ ಹೇಳ. 2 ರೂಪಾಯಿ ಗೆದ್ದಾನೆ. 1 ರೂಪಾಯಿ ಬರ್ಬೇಕು. ತಲಕಾಡು ಗಂಗರ್ನ ಬಾಯ್ದಾಗಿ ತಂದ್ರೆ ತಲಕಾಡು ಗಂಗರು. ತಲಕಾಡಿನ ಗಂಗರು. ಅದೇ ತಲಕಾಡಿನ ಗಂಗರು. ಕಮೆಂಟ್ ಹಾಕ್ರಿ ಅಟ್ಟ ಕೊಡ್ತೀನಿ. ಆಯ್ತು. ಏಸ್ ಹಾಕ್ಬೇಕು? ಮಿನಿಮಮ್ 5 ಕಮೆಂಟ್ ಇರ್ಬೇಕು. 5 ಕಮೆಂಟ್ ಇದ್ರೆ ರೊಕ್ಕ ಕೊಡ್ರಿ ಅಂತಿದ್ರೆ 2 ರೂಪಾಯಿ ಕೊಡ್ರಿ. 2 ರೂಪಾಯಿ ಕೊಡು. ಪಕ್ಕ ಕಾನ್ಫಿಡೆಂಟ್ ಅವ್ರ ಮ್ಯಾಗ ಹಾಕ್ತಾರ. ಮನ್ ಮಾಡಿ ವಿಡಿಯೋ ಖಾಲಿ 200 ಮಂದಿ ನೋಡ್ಯಾರ. ನೀವು 100 ಹೋಯ್ತದಂತಂದ್ರೆ 200 ಹೋಗ್ಯದ. ಓಡ್ಸ್ರಿ. ಏನ್ ಹೇಳವ್ರಿ? ಓಡ್ಸ್ರಿ. ಇದು ಮತ್ 500 ಮ್ಯಾಗ ಓಡ್ತದ ನೋಡ್ರಿ. ನಾ ಇದ್ದೀನಿ ಪಕ್ಕ ಅಂದ್ರೆ 100%. ಉಲ್ಟಾ ಹಾಕೋದ್ ನೋಡ್ರಿ. ಓಕೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹಿಸ್ಟ್ರಿ ಅದು ಜರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕೇಳವ್ರೆ ಪಕ್ಕ. ಈ ಭಾಷೆಗಳ ಬಗ್ಗೆ ತಿಳಿಸುವಂತ ಅನುಸೂಚಿ ಯಾವ್ದು? ಏನ್ರಿ? ಹೋಗ್ಲಪ್ಪ ಅದು ಬ್ಯಾಡ. ಸ್ವಲ್ಪ ಹಾರ.
ಅನುಸೂಚಿಗಳು ಎಷ್ಟಾವ? ಅನುಸೂಚಿಗಳು ಹಾ ಇಲ್ಲಿವರೆ 12. ಎಷ್ಟು ಅನುಸೂಚಿ ಅವ? 12. ಈಗ 15 ಆಗಿವೇನ ಪ್ರೆಸೆಂಟ್. ಇಲ್ಲ 12 ಅನುಸೂಚಿಗಳು, 22 ಭಾಗಗಳು. ಸರ್ ಹೇಳ್ರಿ. ಹೇಳ್ರಿ ನಂಗೆ ಗೊತ್ತಿಲ್ಲ ಹೇಳ್ರಿ. ಇಲ್ಲ ಹೇಳ್ರಿ. ಮತ್ 12 ಯಾವ ಅನುಸೂಚಿಗಳು? ಎಷ್ಟು 12 ಅನುಸೂಚಿ ಅವ್ರಿ, 25 ಭಾಗಗಳು ಅವ್ರಿ. 22 ಇದ್ದೀವ್ರಿ, ಈಗ 25 ಮೂಲ ಸವಿತದ 22 ಭಾಗ ಇದ್ದೀವ್ರಿ, ಈಗ 25 ಭಾಗಗಳಾಗ್ಯಾವ. ಮೊದಲು 8 ಅನುಸೂಚಿ ಇದೀವಿ, ಈಗ 12 ಅನುಸೂಚಿ ಆಗ್ಯಾವ. ಮತ್ ಮೊದಲೇ 12 ಅಂತೀರಿ? ಇಲ್ಲ ಸ್ವಲ್ಪ ಮೊದಲು 8 ಇದ್ವಿ, ಈಗ 12 ಆಗ್ಯಾವ. ಅವಾಗ 395 ವಿಧಿಗಳು ಇದ್ವು, ಈಗ 448. ಈಗ 448 ವಿಧಿಗಳು ಪ್ರೆಸೆಂಟ್. ಈಗ ಓಕೆನಾ, ಪ್ರೆಸೆಂಟ್ ಸಿಚುವೇಶನ್. ತಿದ್ದುಪಡಿ ಮನ್ಯಾರ ಹೇಳಿದೇವೆ ಎಷ್ಟು? 106 ತಿದ್ದುಪಡಿ. ಓಕೆ, ಇದೇನಪ್ಪ ಮೂಲ ಸಂವಿಧಾನ ಸ್ವಲ್ಪ ಇದಿತ್ತು. ಇನ್ನ ಭಾಷೆಗಳ ಬಗ್ಗೆ ತಿಳಿಸುವಂತ ಅನುಸೂಚಿ ಯಾವ್ದು? ಭಾಷೆಗಳ ಬಗ್ಗೆ ಅಧಿಕೃತ ಭಾಷೆಗಳ ಬಗ್ಗೆ ತಿಳಿಸುವಂತ ಆರ್ಟಿಕಲ್ ಇಲ್ರಿ, ಅನುಸೂಚಿ ಕೇಳ್ತೀನಿ. ಅನುಸೂಚಿ ಆರ್ಟಿಕಲ್ ಅಂದ್ರೆ ವಿಧಿ ಆಯ್ತು. ಸಾರಿ, ಅನುಸೂಚಿ ಹೇಳ್ರಿ. 12. 12ನೇ ಅನುಸೂಚಿ ಏನಪ್ಪಾ ಅಂದ್ರ ನಗರ ಸ್ಥಳೀಯ. 7 8ನೇ ಅನುಸೂಚಿ ಏನಪ್ಪಾ ಅಂದ್ರ ಭಾಷೆಗಳ ಬಗ್ಗೆ ತಿಳಿಸ್ ನೋಡ್ರಿ. ಯಾವ್ದು? ತಾಳ್ರಿ ನಾನು ನೋಡ್ತೀನಿ. ನೋಡ್ರಿ, ಇವ್ರು ನೋಡತಕ್ಕ ಇಲ್ಲಿ ವಿಡಿಯೋ ಹೋಯ್ತದ ನಮ್ದು. ನೀವ್ ನೋಡತಕ್ಕ 8ನೇ ಆಮೇಲೆ ನೋಡ್ಕೋರಿ ನೀವು, ಆಯ್ತಾ? ನೀವು ಆಮೇಲೆ ನೋಡ್ಕೋರ ಅದಕ್ಕ ಏನಿತ್ತು ಕೈ ಬ್ಯಾನಿ ಕಲ್ತ ಸರ್ ಅಂದ್ರೆ 1 ನಿಮಿಷ. ಎಷ್ಟನೇ ಅನುಸೂಚಿ? 8ನೇ ಅನುಸೂಚಿ ಏನಪ್ಪಾ ಅಂದ್ರ ಭಾಷೆಗಳ ಬಗ್ಗೆ ತಿಳಿಸ್ತದ. ನೆನ್ಪಿಕೋರ, ತಪ್ಪಿತ್ತಂದ್ರ ಕ್ಷಮೆ ಇರ್ಲಿ, ನಾನು ಹೇಳ್ತೀನಿ. ಕರೆಕ್ಟ್ ಅಂದ್ರೆ 8 ಪಕ್ಕ. ಓಕೆ, ನೆಕ್ಸ್ಟ್ ಕ್ವಶನ್ ಯಾವ್ದು ಬೇಕು ಕೇಳ್ರಿ. ತಪ್ಪ ಹೇಳ ನೋಡ್ರಿ ಆನ್ಸರ್. 4 ಕ್ವಶನ್ ಅದು 2 ರೂಪಾಯಿ ಗೆದ್ದಾರ. ಅದೊಂದು ರೊಕ್ಕ ಕಮೆಂಟ್ ಹಾಕರ ಕೊಡ್ತಾನೆ. ಕಂಪಲ್ಸರಿ ಫೋನ್ ನೋಡ್ಕೊರಂಗ್ ಕೈ ಬಂದಿರ್ತಾವ. ನಾವ್ ಅಲ್ಲಿಗೆ ಬರ್ಬೇಕಾಗ್ತದೆ. ನೋಡ್ಕೋದಾರ ಸ್ಲಿಪ್ ಮಾಡ್ರಿ. ಏನ್ ಮಾಡ್ಬೇಕು? ಸ್ಲಿಪ್ ಮಾಡ್ರಿ. ಬಂದ್ ಮಾಡ್ರಿ. ಕೈ ಮೈನತ್ ಮಾತಿ ಏನ ಹೇಳ್ರಿ. ಈಟೆಲ್ಲಾ ಪೆಟ್ರೋಲ್ ಹಾಕೊಂಡು ಇಲ್ಲಿ ಬಂದ್ ಕುಂತ ವಿಡಿಯೋ ಮಾತಿ ಏನ ಅದಿಲ್ಲ. ವ್ಯೂ ಇಲ್ಲ, ಏನಿಲ್ಲ, ಲೈಕ್ ಇಲ್ಲ, ಕಮೆಂಟ್ ಇಲ್ಲ, ಸಬ್ಸ್ಕ್ರೈಬ್ ಅಂತೂ ಮಾಡ್ಲತ್ತಿಲೇ ಇಲ್ಲ. ಮಾಡ್ತಾರ್ರಿ ಹೆಂಗ್? ಪಕ್ಕ ಅದ್ಯಾರ ನೀವು ಕಾಕಲಿ ಬಿಡ್ಕೋರಿ ಮಾರಿ ಚಂದ. ಅವ್ರಿಗೆಲ್ಲ ಗೊತ್ತಲ್ದ ಕಷ್ಟ ತಕ್ಲೀಫ್ ಗೊತ್ತಲ್ದ. ಪಕ್ಕ. ಓಕೆ, ನೆಕ್ಸ್ಟ್ ಕ್ವಶನ್ ಕೇಳ್ರಿ. ಯಾರ ಮ್ಯಾಗ ಕೇಳ ಹೇಳ್ರಿ. ಎಲ್ಲ ಮಿಕ್ಸ್ ಕೇಳ್ರಿ. ಮಿಕ್ಸ್ ಬಜ್ಜಿ. ಪಕ್ಕ ಎಲ್ಲ ಮಿಕ್ಸ್ ಕೇಳ್ರಿ, ಬರ್ತದ. ಈಗ ಲೋಹಗಳನ್ನ ತುಕ್ ಹಿಡಿಬಾರ್ದಂತ ಏನ್ ಮಾಡ್ತೇವೆ ನಾವು? ಏನ್ರಿ? ಲೋಹ ತುಕ್ ಹಿಡಿಬಾರ್ದಂತ ಏನ್ ಮಾಡ್ತೇವೆ? ಬಹಳ ಈಜಿ ಕ್ವಶನ್. ಲೇಪನಗಳು ಹಚ್ತಾರ. ಯಾಕ? ಏನ್ ಹಚ್ತಾರ ಅಂದ್ರ ಬಣ್ಣ ಈಗ ಯಾವ್ದೇ ಕಬ್ಬಿಣ ವಸ್ತು ಐತಪ್ಪ ಅಂತಂದ್ರ ಅದಕ್ ಜಂಗ್ ಹಿಡಿಬಾರ್ದಂತ ಬಣ್ಣ ಹಚ್ತಾರ. ಬ್ಲ್ಯಾಕ್ ಬೇರೆ ಬೇರೆ. ಅವ್ಕ ಹೆಸರಿಲ್ಲ ಬಣ್ಣಕ್ಕ? ಬಣ್ಣ ಹಚ್ತಾರ್ರಿ. ಬಣ್ಣ ಅಂದ್ರೆ ಏನ್ರಿ? ಪೇಂಟಿಂಗ್ ಹಚ್ತಾರ. ಹಚ್ತಾರೇನು? ಜಾಜ ಗತ್ಲೆ ಇರ್ತದ ಅದು. ಕಿಂಗ್ ವಾರ್ಮಿಸ್ ಗತ್ಲೆನೆ ಇರ್ತದ್ರಿ ಅದು. 1 ನಿಮಿಷ ಕೈ ನೋಲ್ತ ಜರ. 1 ನಿಮಿಷ ಅವಾಗಿನ ಕೈ ಹಿಡ್ಕೊಂಡು ಕೈ ನೋಲ್ತ. 1 ನಿಮಿಷ ಏನ್ ಹೇಳ್ರಿ? 1 ನಿಮಿಷ ಜಸ್ಟ್ ವೇಟ್ ಪ್ಲೀಸ್. ಜರ ಕೈ ನೋಲಿತ್ರಿ, ಅದಕ್ಕೆ ಜರ ಫೋನ್ ಇಳಿಸಿನಟೆ. 1 ನಿಮಿಷ ಇಳಿಸಿನಿ, ಹಿಡ್ಕೊಂಬದಿಲ್ಲಲ್ಲ ಅದಕ್ಕೆ. ಅದಕ್ಕೆ ಏನಂತಾರ ಹೇಳು. ನೀ ಹೇಳು. ನಂಗೆ ಗೊತ್ತಿಲ್ಲ. ನಾ ಹೋದ್ ವಿಡಿಯೋದಾಗ ಹೇಳಿದೆ. ಸೆಲ್ಫಿ ಸ್ಟಿಕ್ ಇಲ್ಲ ಜರ ಮುಂದ್ ತೊಗೊಂಬ. ರೊಕ್ಕ ಇಲ್ಲ, ಇಸ್ಕೊಡ್ತೀನಿ ನಾನೇ. ನೋಡಿ ಈಗ 2 ರೂಪಾಯಿ ಬರ್ತಾವ. 1 ರೂಪಾಯಿ ನೀನು 1 ರೂಪಾಯಿ ಸೆಲ್ಫಿ ಸ್ಟಿಕ್ ಬರ್ಬೇಡ. ಎಷ್ಟು? 4 ಹಳ್ಳ. ಇನ್ನೊಂದ್ಸಲ. ಹನಿ ಕೂಡಿದ್ರೆ ಹಳ್ಳ, ತೆನಿ ಕೂಡಿದ್ರೆ ರಾಶಿ. ಅದೇನ್ರಿ ಇವ್ರ ಲೆಕ್ಕ. ಈಗ ಎಷ್ಟಪ್ಪ ಅಂದ್ರ ಜರಿಂದ್ರಿ 1 ನಿಮಿಷ. ಎಷ್ಟು ಕ್ವಶನ್ ಅದಾವ್ರಿ? ಎಷ್ಟು ಕ್ವಶನ್ ಅದು? 4 ಕ್ವಶನ್ ಆಗ್ಯಾವ್ರಿ. 4 ಕ್ವಶನ್ ಆಗ್ಯಾವ. 1 ಕರೆಕ್ಟ್ ಹೇಳ್ಯಾನ, 1 ಅರ್ಧ ಮುರ್ದ ಕಮೆಂಟ್ ಕೊಟ್ಟ. ನೀವು ಕರೆಕ್ಟ್ ರೊಕ್ಕ ಕೊಡ್ರಿ ಅಂದ್ರೆ ಹಾಕ್ತೀನಿ, ರೊಕ್ಕ ಇಲ್ಲದ್ರೆ ಹಾಕಲ್ಲ. ಕೊಡ ಅಂತ ಹೇಳ್ರಿ. 1 ರೂಪಾಯಿ ಚಾಕ್ಲೇಟ್ ತೊತ್ತೀನಿ, 1 ರೂಪಾಯಿ ಇರಿಗೆ. 1 ರೂಪಾಯಿ ಏನ್ರಿ ಅದು? ಏನೋ ಕಿಂಗ್ ಅಂದ್ರೆ ಸೆಲ್ಫಿ ಸ್ಟಿಕ್ ಇಸ್ಕೊಡ್ತೀನಿ. ಓಕೆ, ಅಂದ್ರೆ 30-40 ವಿಡಿಯೋ ಆಗಿನ ಸುಡಂತ ಅಂತನ್ರಿ. ನೀವು ಸಬ್ಸ್ಕ್ರೈಬ್ ಮಾಡಲ್ಲ, ಲೈಕ್ ಮಾಡಲ್ಲ, ಶೇರ್ ಮಾಡಲ್ಲ, ಇವ ನಂಗೆ ಸೆಲ್ಫಿ ಸ್ಟಿಕ್ ಇಸ್ಕೊಡಲ್ಲ. ನೈಟ್ ಮೈನತ್ ಮಾಡ ಬಿಡಲ್ಲ. और अभी तो रुको, क्लाइमैक्स अभी बाकी है. ಮಾಡ್ತಾರ ನೀ ಹಿಂಗ ಇಲ್ಲ ಹುಡಿ. ನೀ ಇದ್ರ ಮಾಡ್ತಾರೇನು? ಹುಡುಗಿ ಇದ್ರ ಮಾಡ್ತಾರ ಮಗನೇ.
ಹುಡುಗಿ ಇದ್ರು ಮಾಡ್ತಾರ. ಹುಡುಗರಿಗೆ ಮಾಡಲ್ಲಂತಾರೇನು? ನೋಡ್ ನಂಬಲ್ ಒಣ ಕಾಮಿಡಿ ಓದೋದ್ ಅಟ್ಟಿ ಅದ್ ಮತ್ ಬೇರೆ ಬೇರೆ ಕುಣಿಯ ಗಿಣಿ ಇದ್ರು ಮಾಡ್ತಾರ ಯಾರ ಕುಣಿತಿ. ಇಲ್ಲ ಯುವಕರು ಅಂತದಕ್ಕೆ ಫೋಕಸ್ ಕೊಡ್ಲತ್ತೀನಿ. ಸಾಕ್ಬಿಡ್ರಿ. ಈಗ 5ನೇ ಕ್ವಶನ್ ನೋಡ್ರಿ. 5ನೇ ಕ್ವಶನ್. 17ನೇ ವಿಧಿ ಏನ್ ಹೇಳ್ಕೊಡ್ತದ ನಮ್ಮ ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್ ವಿಧಿ ನೋಡ್ರಿ. ಚೆನ್ನಾಗಿ ನೆನ್ಪಿಕೋರಿ, ಚೆನ್ನಾಗಿ ಕೇಳ್ಕೊರಿ. ಆನ್ಸರ್ ಗೊತ್ತಿರ್ತ ಅಂತ ಅನ್ಕೊಂಡಿನಿ, ಕೇಳ್ಬೇಕು ಅವ್ರಿಗೆ. 17ನೇ ವಿಧಿ ಏನ್ ಹೇಳ್ಕೊಡ್ತಾವ? ಕೈ ಜಲ್ದಿ ಅಸ್ಪೃಶ್ಯತೆ ನಿರ್ವಹಣೆ. ಅಸ್ಪೃಶ್ಯತೆ ನಿವಾರಣೆ ಅಂದ್ರೆ ಸ್ವಲ್ಪ ವಿವರಣೆ. ಯಾವುದೇ ವ್ಯಕ್ತಿ ಬಣ್ಣದ ಆಧಾರದ ಮೇಲಾಗಲಿ ಲಿಂಗದ ಆಧಾರದ ಮೇಲಾಗಲಿ ತಾರತಮ್ಯ ಮಾಡುವುದು ನಿಷೇಧ ಅಂತಂದ್ರೆ ಆರ್ಟಿಕಲ್ 17 ಕಾನೂನಿನ ಪ್ರಕಾರ ಎಲ್ರು ಸಮಾನರು ಅಂತ ತಿಳಿಸ್ತದ. ಅಂದ್ರ 17 ಏನ್ ಹೇಳ್ಕೊಡ್ತದಪ್ಪ ಅಂದ್ರೆ ಯಾವ್ದೇ ರೀತಿ ವರ್ಣ ಭೇದ ಭಾವ, ಜಾತಿ ಭೇದ ಭಾವ ಅಥವಾ ಧರ್ಮ ಭೇದ ಭಾವ ಮಾಡಬೇಡ ಅಂತ ಹೇಳ್ಕೊಡ್ತದಿಲ್ಲ 17ನೇ ವಿಧಿ. ಓಕೆ, ಅಂದ್ರೆ 17 ಒಂದು ಕ್ವಶನ್ ಕರೆಕ್ಟ್ ಹೇಳ್ಯಾರ. 4 ರೂಪಾಯಿ ನೋಡ್ರಿ. 2 ಕ್ವಶನ್ ಕರೆಕ್ಟ್ ಹೇಳ. ಈಗ ಎಷ್ಟು ಕ್ವಶನ್ ಅದು? 5 ಕ್ವಶನ್ ಅದು. ಇನ್ನ 5 ಕ್ವಶನ್ ಕೇಳ್ತಿ ನೋಡ್ರಿ. ಏನ್ರಿ 4 ರೂಪಾಯಿ ಗೆದ್ದ ನೋಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್. ಅವಾಗಿಂದ 5 ರೂಪಾಯಿ ಯಾವಾಗಿದು? ಬಿಡಿ, ರೊಕ್ಕ ಕೊಟ್ಟಿನಲ್ಲ. ಎಲ್ಲಿ ಕೊಟ್ಟಿದ್ರಿ? ಸುಳ್ಳು ಹೇಳದ್ ಬೇಡ. ಸುಳ್ಳು ಹೇಳ್ತಾನೆ ಇವ. 9 ರೂಪಾಯಿ ಕೊಡು. 50 ರೂಪಾಯಿ ಹಣ ಕೊಡ್ತೀನಪ್ಪ. ಆಯ್ತು ಆಯ್ತಾ? ನಾಳೆಗೆ ಒಂದು ವಿಡಿಯೋ ಮಾಡಿಸ್ತೀನಿ ಚಾಲೆಂಜ್. ನೋಡು ಆಯ್ತು. ಇವನಿಗೆ ನಾಳೆಗೆ ಹೆಂಗ್ ಮಾಡ್ಬೇಕಲ್ತೀನಿ ಗೊತ್ತ್ರಿ? ಒಂದ್ 5 ಕ್ವಶನ್ ಕೇಳ್ತೀನಿ. 5 ಕ್ವಶನ್ ಹೇಳ್ದನಪ್ಪ ಅಂದ್ರೆ ಒಂದ್ ಏನೋ ನಾ ಕಡೆ ಏನೋ ಕೊಡ್ತೀನಿ. ತಪ್ಪು ಹೇಳ್ದನಪ್ಪ ಅಂದ್ರೆ ಇವ ಗಣಸರಿಗೆ ಹೋಗಿ ಐ ಲವ್ ಯು ಅನ್ಬೇಕು. समझ रहे हो आप? ಗಣಸರಿ ಹೇಳ್ತೆ ನಿನಗೆ ಅಂತೇನೆ. ನನಗೆ ರೋಡ್ ಬಸ್ ಸ್ಟ್ಯಾಂಡ್ ಕರ್ಕೋತೀನಿ ಹೇಳಿ. ನೀನ್ ಹೆಂಗ ಸಿದ್ದಿ? ಬಸ್ ಸ್ಟ್ಯಾಂಡ್ ಕರ್ಕೋತೀನಿ. ಗೊತ್ತಿದ್ರೆ ಹೇಳಪ್ಪ ಇಲ್ಲ ನೋಡ್ಬೇಟ. ಒಪ್ಕೊಲತ್ತೆ ನೋಡ್ರಿ, ಒಪ್ಕೊಲತ್ತ ನೀವನೇ. ಆಮ್ಯಾಗ ಅಂದಿಲ್ಲ ಅಂದ್ರೆ ನೋಡಮ್. ಓಕೆ, ನೆಕ್ಸ್ಟ್ ಕ್ವಶನ್. 17ನೇ ವಿಧಿ ಆಯ್ತಾ? ಈ ಕಾರಣ ಕೇಳೆ ಎಲ್ಲ ಮಿಕ್ಸ್ ಕೇಳ್ರಿ. ಅದು ಒಂದೇ ಇಲ್ಲ, ಇದ್ರೆ ಒಂದು ಅದು ಒಂದು ಇದು ಒಂದು. ಓಕೆ, ಈ ಕಾರಣ ಕೇಳ್ತೀನಿ ಬಾ. ಫಸ್ಟ್ ಕನ್ನಡ ವರ್ಣಮಾಲೆಗಳು ಎಷ್ಟೋ? 49. ಓಕೆ, ಇವು ಭಾಳ ಗೊತ್ತಿನ ಕತ್ತ ಮಕ್ಕ ನಕ್ಕೋದೇಳೇನ. 6 ಕ್ವಶನ್ ಅದು. ಇಲ್ರಿ, ನನಗದು ಕನ್ಫರ್ಮ್ ಇದ್ದಿದ್ದಿಲ್ಲ. 52 ಮಾಡ್ರಿ ನೀವು? ಇಲ್ಲ, 49. 49 ಅಕ್ಷರ. ಕನ್ನಡ ವರ್ಣಮಾಲೆಗಳು ಎಷ್ಟಪ್ಪ? 49. ಅದರಲ್ಲಿ ಮತ್ತೆ 3 ಪ್ರಕಾರ ಬರ್ತಾವ. ಯಾವ ಸರ್? ಏನ್ರಿ? 3 ಪ್ರಕಾರ ಯಾವ? ಹ್ರಸ್ವ ಸ್ವರ, ದೀರ್ಘ ಸ್ವರ. ಸರ್ ಎಲ್ರಿ ಕನ್ನಡ ವರ್ಣಮಾಲೆ ಸ್ವರಗಳು, ವ್ಯಂಜನಗಳು, ಯೋಗ ವಾಕ್ಯಗಳು. ಸ್ವತಂತ್ರವಾಗಿ ಉಚ್ಚರಿಸುವಂತ ಅಕ್ಷರಗಳಿಗೆ ಸ್ವರಗಳನ್ನು ಕರಿತೇವೆ. ಸ್ವರಗಳ ಸಹಾಯದಿಂದ ಉಚ್ಚರಿಸುವಂತ ಅಕ್ಷರಗಳಿಗೆ ವ್ಯಂಜನಾಕ್ಷರ ಕರಿತೇವಿ. ಯೋಗ ವಾಕ್ಯಗಳು ಅಂದ್ರ ಸ್ವರಗಳ ಮುಂದೆ ಅವಲ್ರಿ ಬೇರೆ ಸ್ವರಗಳ ಮುಂದೆ ಅನುಸ್ವರ ಮತ್ತು ವಿಸರಣ ಬರೆದು ಉಚ್ಚರಿಸುವಂತ ಅಕ್ಷರಗಳಿಗೆ ಏನ್ ಕರಿತೇವಿ? ಯೋಗ ವಾಕ ಅಂತ ಕರಿತೇವಿ. ಮತ್ತೆ ಈ ಸ್ವರದ ಮತ್ 3 ಪ್ರಕಾರ ಬರ್ತವೆ ಸರ್. ಋಸ್ವಸ್ವರ, ದೀರ್ಘ ಸ್ವರ, ಪ್ಲುತ ಸ್ವರ. ಋಸ್ವಸ್ವರ ಅಂದ್ರ ಒಂದು ಮಾತ್ರೆ ಕಾಲದಲ್ಲಿ ಉಚ್ಚರಿಸುವಂತ ಅಕ್ಷರಗಳಿಗೆ ಋಸ್ವಸ್ವರ ಕರಿತೇವಿ. ಎಷ್ಟಾವ್ರಿ? ಎಷ್ಟಾವ್? 6. ದೀರ್ಘ ಸ್ವರ ಎಷ್ಟಾವಪ್ಪ ಅಂದ್ರೆ 7. 2 ಮಾತ್ರೆ ಕಾಲದಲ್ಲಿ ಉಚ್ಚರಿಸುವಂತ ಅಕ್ಷರಗಳಿಗೆ ದೀರ್ಘ ಸ್ವರ ಅಂತ ಕರಿತೇವಿ. ಪ್ಲುತ ಸ್ವರ ಅಂದ್ರೆ ಏನ್ರಿ? 3 ಮಾತ್ರೆ ಕಾಲದಲ್ಲಿ ಉಚ್ಚರಿಸುವಂತ ಅಕ್ಷರಗಳಿಗೆ ಪ್ಲುತ ಸ್ವರ ಅಂತ ಕರಿತೀವಿ. ಈಗ ಹೇಳ್ದ ಸರ್ ಏನಂದ್ರಿ? ಸ್ನೋ ಇಲ್ಲೇನ್ರಿ ಒಣ ಎಸೆ. ನೆಕ್ಸ್ಟ್ ಇದ್ರೊಳಗ ವ್ಯಂಜನ ಮತ್ತೆ ಎಷ್ಟು ಪ್ರಕಾರ ಬರ್ತಾವ್ರಿ? ವ್ಯಂಜನ ಎಷ್ಟು ಪ್ರಕಾರ ಬರ್ತಾವ? 2 ಪ್ರಕಾರ. ಎಷ್ಟು ಅಕ್ಷರ ವ್ಯಂಜನ? ವ್ಯಂಜನಾಕ್ಷರ 34. ವ್ಯಂಜನಾಕ್ಷರ ಎಷ್ಟು? 34. ವರ್ಗೀಯ ವ್ಯಂಜನ, ವರ್ಗೀಯ ವ್ಯಂಜನ. ಇದ್ರ ಬಗ್ಗೆ ಫುಲ್ ವಿಡಿಯೋ ಬೇಕಿತ್ತ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿನಿ ಸರ್. ಆದ್ರೆ ಒಂದು ವಿಡಿಯೋ ಮಾಡಿನ್ರಿ ಇದ್ರ ಬಗ್ಗೆ. ಮಾಡಿದೇವಲ್ಲ ನಾವೇ. ಇಲ್ರಿ, ನೀವು ಮಾಡಿರಿ. ಅದ್ರ ಬಗ್ಗೆ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ, ಹೋಗಿ ವಿಡಿಯೋ ನೋಡಬಹುದು. ಇನ್ನ ಕದಂಬರ್ ಮಂತನ ಬಗ್ಗೆ ಕೂಡ ವಿಡಿಯೋ ಮಾಡೀನಿ, ಹೋಗಿ ನೋಡ್ಬೋದು. ಆತವ ಅನ್ನೋದು ಬಿ ಮಾಡೀನಿ, ಹೋಗಿ ನೋಡ್ಬೋದು. ಮತ್ತ ಗಂಗಡ್ದು ಮಾಡೀನಿ, ಹೋಗಿ ವಿಡಿಯೋ ನೋಡ್ಬೋದು. ನೀವು ನೋಡಿಲ್ಲ? ನಾ ಮಾಡೀನಿ ವಿಡಿಯೋ. ನಾನೇ ನೋಡಿಲ್ಲ. ಅಯ್ಯೋ ಬಾದಿನೇ ಕುಂತಾನ್ರಿ ದೋಸ್ತನ ವಿಡಿಯೋ ನೋಡಲ್ಲ ಎಂತವನ. ನೀವೇ ನೋಡ್ತೀರಿ. ಹೌದ್ರಿ. ಓಕೆ, ಎಷ್ಟು ಕ್ವಶನ್ ರೀ? 6 ಕ್ವಶನ್ ಆಗ್ಯಾವ. 3 ಕರೆಕ್ಟ್ ಹೇಳ್ಯಾನ, 3 ಹಾಕ್ಯಾನ ಹಳ್ಳಕ್ಕ. 6 ರೂಪಾಯಿ. ಮತ್ತೆ 6 ರೂಪಾಯಿ ಕರೆಕ್ಟ್. 6 ರೂಪಾಯಿ. ಅದು ಕಮೆಂಟ್ ಬ್ರೋ. ಕಮೆಂಟ್ ಬಂದಾಗ ಮಾತ್ರ ಅಮೌಂಟ್ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಕೇಳ. ಪಕ್ಕ 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 ಪಕ್ಕ. ಓಕೆ, ಸಾರ್ವತ್ರಿಕ ದಾನಿ ರಕ್ತ ಅಂತ ಯಾವ ರಕ್ತ ಕರಿತೇವ್? ಏನ್ರಿ? ಸಾರ್ವತ್ರಿಕ ದಾನಿ ರಕ್ತ. ಸಾರ್ವತ್ರಿಕ ಇದೇನ್ರಿ ಕ್ವಶನ್? ಅಂದ್ರೆ ರಕ್ತವನ್ನ ನಾವ್ ಯಾರಿಗೂ ಕೊಡ್ಬೋದು. ಈಗ ರಕ್ತ ಪ್ರಕರಣ ಹಾಕವಲ್ಲ, ಎ ಬಿ ಬಿ ಓ ಯಾವ್ದು? ಅದೇ ಯಾವುದು? ಓ ಇದ್ದಿದೇನಪ್ಪ ಅಂದ್ರೆ ಸಾರ್ವತ್ರಿಕ ದಾನಿ ರಕ್ತ ಅಂತ. ಎಲ್ರಿ ಕೊಡ್ಬೋದು. ಸಾರ್ವತ್ರಿಕ ಸ್ವೀಕಾರಿ ರಕ್ತ ಅಂತ ಕರಿತೇವ್. ಸಾರ್ವತ್ರಿಕ ಸ್ವೀಕಾರಿ ರಕ್ತ. ಎ ಬಿ
ಏಬಿಕ ಸಾರ್ವತ್ರಿಕ ಸ್ವೀಕಾರ ರಕ್ತ ಅಂತ ಕರಿತೇವೆ ಅಷ್ಟೇ. ತೊಂಬದಷ್ಟೇ ಕುಡೋದಿಲ್ಲ ನಿಮ್ಮ ಅಪ್ಲೆ ಹ್ಮ್ ತೊಂಬದಷ್ಟೇ ಹ್ಮ್ ಕುಡೋದಿಲ್ಲ ಹ್ಮ್ ಓಕೆ ಅಂದ್ರೆ ಈಗ ಎಷ್ಟು ಇದು ಕರೆಕ್ಟ್ ಹೇಳ್ಯಾರ ಆನ್ಸರ್ ಕರೆಕ್ಟ್ ಹೇಳ್ಯಾರ ಎಷ್ಟಾದ್ರಿ ಕ್ವಶನ್ 7 ಕ್ವಶನ್ 10 ರೂಪಾಯಿ 8 ರೂಪಾಯಿ 8 ರೂಪಾಯಿ 8 ರೂಪಾಯಿ ಇನ್ನ 3 ಕ್ವಶನ್ ಕೇಳ್ಬೇಕು 7 ಕ್ವಶನ್ ಆಗ್ಯಾವ ಇಲ್ರಿ ರೊಕ್ಕ ಹೊಸಗೆ ಕೂತಾನ ನಮ್ಮಲ್ಲಿ ಹಿಂಗಾದ್ರೂ ಜನ 6 ಕ್ವಶನ್ ಕೇಳ್ಬೇಕಾಯ್ತು ಓಕೆ ಕೇಳ ಹ್ಮ್ ಕೈ ನೋಲ್ತದ್ರಿ ಅಲ್ಲಿ ಕೂಡ್ಸಮ್ಮೇನೆ ಏನ್ ಕೊಡಿಸ್ರಿ ಕಟ್ಟಿಗೆ ಹಿಂಗ್ ಯಪ್ಪ ಓಕೆ ಇರ್ಲಿ ಯಾರೇಂದ್ರ 1 ನಿಮಿಷ ಓಕೆ ನೆಕ್ಸ್ಟ್ ಕ್ವಶನ್ ಯಾವ್ದಪ್ಪ ಅಂದ್ರ ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಡ್ರಿ ಪೊಲೀಸ್ಗೂ ಇಂಪಾರ್ಟೆಂಟು ಎಲ್ಲರಿಗೂ ಇಂಪಾರ್ಟೆಂಟ್ ನನಗಿರ್ಬೇಕು. ನಿನಗೂ ಇಂಪಾರ್ಟೆಂಟ್ ಓಕೆ ಭಾರತದ ಹ್ಮ್ ನೂತನ ಹ್ಮ್ ರಾಜೀನಾಮೆ ನೀಡಿದ ಉಪರಾಷ್ಟ್ರಪತಿಗಳು ಯಾರು ಇವ ರೀ ಇದು ಏನ್ರಿ ನಿನ್ನೆ ನೋಡಿನಿ ಹೇಳ್ರಿ ಬಾಳ ಕರೆಂಟ್ ಅಫೇರ್ಸ್ ಕ್ವಶನ್ ನೋಡ್ರಿ ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ ಬಾಳ ಇಂಪಾರ್ಟೆಂಟ್ ನೋಡ್ರಿ ಹೇಳಿದ್ವಿ ಆನ್ಸರ್ ಗೊತ್ತಿಲ್ಲ ನನಗ್ ಕೊಟ್ಟಾರಲ್ಲ ಇದು ಯಾರ್ ದವ್ರ ಬಿಡ್ಲತ್ತ ಮೈದೆಲ್ಲ ಧನ್ರಾಜ್ ಅಂತದ ಹೆಸರು. ಧನ್ರಾಜ್ ಅದ ಇಲ್ಲ ಒಂದ್ ಸೆಕೆಂಡ್ ಕೇಳಿದೆ ಹೇಳಿ ಏನು ಅರೇ ಬಾಯ್ದಾಗ ಕೈ ನೋಲ್ತಾವ ತಲ ಕಾಡಿನ ಗಂಗಾರು ಗತ್ಲೆನೆ ಏ ಗಂಗಾಯು ಇಲ್ಲ ಅದ್ರ ಗತ್ಲೆ ಆಲತ್ತದ ಸತಾಸಲತ್ತದ ಇಲ್ಲೇ ಬಾಯ್ದಾಗೆ ಅದು ಹೇಳ್ರಿ ಯಾಕ್ರಿ ನಿಮ್ ವೇಟ್ ಮಾ ನಮ್ ಕೈ ನೋಲ್ತಾ ಇಲ್ಲಿ ಇಲ್ರಿ ನಂದು ಬಿ ಬಾಯಿನ ಇಲ್ಲತ್ತದ ಏನು ಇಲ್ಲಿ ಏನ್ ಒಯ್ಬೇಕ್ರಿ ನಿಮ್ದು ಕೈನ ಇಲ್ಲತ್ತದ ನಂದ್ ಬಾಯಿನ ಇಲ್ಲತ್ತದ ವಾಂದ್ ಹತ್ತು ಎಣ್ಸಕ್ ಒಂದು ಎರಡು ಹಂಗಂದ್ರ ಮೂರು. ಕೈ ನೋಲ್ತದ್ರಿ ಇಲ್ಲಿ ಅವು? ಎರಡು, 2 ರೂಪಾಯಿ ಹೋಯ್ತದ 3 4 5 6 ಐದ್ 7 ತಾಡ್ರಿ 8 9 ಬಾಯ್ದಾಗೆ ಆದ್ರಿ ನಾವು ಅದು ಬಾಯ್ದು ಇಕ್ಕೊಂಡ್ ಕೊಡ್ರಿ ಹೊರೆ ತರ್ಬೇಡ್ರಿ ಅದಕ್ಕೆ ಯಾರಪ್ಪ ಅಂದ್ರೆ ಜಗದೀಪ್ ಧನ್ಕರ್ ನೋಡ್ರಿ ದನಕಾರ ಅದಕ್ಕೆ ಜಗದೀಪ್ ಧನ್ಕರ್ ಏನಪ್ಪಾ ಅಂದ್ರ ಈಗೇನಪ್ಪ ಅಂದ್ರ ಉಪರಾಷ್ಟ್ರಪತಿಗಳು ಇದ್ರು ಏನೊಂದ್ ದಾಲಿಂತ ಧನರಾಜ್ ಸಾರಿ ಮತ್ತ ಅವ್ರೇನಪ್ಪ ಅಂದ್ರ ವೈದ್ಯಕೀಯ ಕಾರಣವಾಗಿ ಅಂದ್ರೆ ಹೆಲ್ತ್ ಇಶ್ಯೂಸ್ ಏನಪ್ಪಾ ಅಂದ್ರ ರಾಜೀನಾಮೆ ಕೊಟ್ರಿ ಉಪರಾಷ್ಟ್ರಪತಿ ಹುದ್ದೆಗೆ ಏನಪ್ಪಾ ಅಂದ್ರ 66 ಇಲ್ಲ 67ನೇ ಏನೋ ಇದೆ 67 ಎ ಅನ್ನೋ ಆರ್ಟಿಕಲ್ ನಾಗ ಏನಪ್ಪಾ ಅಂದ್ರ ಅವರು ಅನಾರೋಗ್ಯ ಅಥವಾ ಏನ್ ಹೆಲ್ತ್ ಇಶ್ಯೂಸ್ ಅಂತ ಅಂದ್ರೆ ವೈದ್ಯಕೀಯ ಕಾರಣ ಏನಪ್ಪಾ ಅಂದ್ರ ರಾಜೀನಾಮೆ ಕೊಟ್ರ ಯಾರಪ್ಪ ಜಗದೀಪ್ ಧನ್ಕರ್. ಲಾಸ್ಟ್ ಕ್ವಶನ್ ನೋಡ್ರಿ ಈಗ ಲಾಸ್ಟ್ ಕ್ವಶನ್ ಕೇಳ್ತೀನಿ ಇಲ್ಲಿಗೆ ಏನಪ್ಪ ಲಾಸ್ಟ್ ಕ್ವಶನ್ ಹೇಳ್ದನಪ್ಪ ಅಂದ್ರೆ 10 ರೂಪಾಯಿ ಐತಾವ. ಲಾಸ್ಟ್ ಕ್ವಶನ್ ಯಾವ್ದಪ್ಪ ಅಂದ್ರೆ ಕರ್ನಾಟಕ ನೂತನ ಉಪ ಮುಖ್ಯಮಂತ್ರಿಗಳು ಯಾರು? ಕರ್ನಾಟಕದ ನೂತನ ಉಪಮುಖ್ಯ ಡಿ ಕೆ ಶಿವಕುಮಾರ್. ಯಾರು? ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಏನಪ್ಪ ಅಂದ್ರೆ ಕರ್ನಾಟಕ ನೂತನ ಉಪಮುಖ್ಯಮಂತ್ರಿ ಯಾರಂತ ಕರೆಕ್ಟ್ ಹೇಳ್ಯಾರಂತ ತಪ್ಪಳ ಅಂತ ನೀವು ಕಮೆಂಟ್ ಮೂಲಕ ತಿಳಿಸ್ರಿ. 10 ರೂಪಾಯಿ ಗೆದ್ದ 10 ರೂಪಾಯಿ ಗೆದ್ದ 10 ರೂಪಾಯಿ ಕೊಡ್ತೀನಿ. ವಿಡಿಯೋ ಹೇಗ ಅನ್ಸಂತ ಅದು 5 15 ರೂಪಾಯಿ ಕೊಡ್ತೇನ್ರಿ. ವಿಡಿಯೋ ಹೇಗ ಅನ್ಸಂತ ಏನ್ ಮಾಡ್ಬೇಕು? ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ವಿಡಿಯೋ ಕೊನೆ ನೋಡೋದಕ್ಕೆ ಧನ್ಯವಾದಗಳು. ಪಕ್ಕ ಏಟ್ ಓಡ್ತದ್ರಿ ವಿಡಿಯೋ? 300 ಮನ 100ನಾಗೆ 1000 ಆಟ ಬೇಡ, ಸ್ಟೆಪ್ ಬೈ ಸ್ಟೆಪ್ ಏನ್ ಗುಡ್ಡ. ಓಕೆ ಜರ ಏನ್ ನೋಡಕ್ ಜಾಸ್ತಿ ಹಂಗ್ ಕೊಡ್ಬೇಕಂದ್ರೆ ಏನ್ ನೋಡಕು ಶೇರ್ ಮಾಡ್ಬೇಕು. ಮಾಡೋನು ಮಾಡ್ರಿ ಎಲ್ರು ಏನ್ ಶೇರ್ ರೀ. ಆಯ್ತು ಓಕೆ ಡನ್. ವಿಡಿಯೋ ಕೊನೆ ನೋಡೋಕೆ ಧನ್ಯವಾದಗಳು.